ಓಕೆ ಸರ್, ಈಗ ತಾವು ಕೆಲವೊಂದು ವಿಚಾರಗಳು ಅಂತ ಬಂದಾಗ ಯಾವುದು ಪಕ್ಷ ಅಂತ ನೋಡೋದಿಲ್ಲ, ತಾವು ಧ್ವನಿ ಎತ್ತದಂತೂ ಖಡಾಖಂಡಿತ, ಅದು ನಾವು ಸಾಕಷ್ಟು ಬಾರಿ ನೋಡಿದೀವಿ. ತಮಗೆ ಯಾವ ಒಂದು ಪಕ್ಷ ಸ್ವಲ್ಪ ಪ್ರಮಾಣಿಗೆ ಸರಿ ಇದೆ ಅಂತ ಅನ್ಸುತ್ತೆ, ಅಥವಾ ಚೇತನ್ ಅವರು ಯಾವ ಪಕ್ಷಕ್ಕೆ ಹೆಚ್ಚಿನದಾಗಿ ಒಲವಿದೆ ಅಂತ? ನಮಗೆ ನೋಡಿ ದರ್ಶನ್ ಅವರೇ, ಸಂವಿಧಾನದ ಪೀಠಿಕೆ ಅದರಲ್ಲಿರೋ ಸಮಾನತೆ, ನ್ಯಾಯ, ಧರ್ಮ ನಿರಪೇಕ್ಷತೆ, ಸಮಾಜವಾದ, ಭ್ರಾತೃತ್ವ, ಸ್ವತಂತ್ರ, ಮತ್ತೆ ಆರ್ಟಿಕಲ್ 51A ನಲ್ಲಿರೋ ವೈಜ್ಞಾನಿಕ ಮನಸ್ಥಿತಿ ಬೆಳೆಸೋದು, ಇವು ನಮ್ಮ ಮನಸ್ಸಿನಲ್ಲಿರೋ ಸಮಾಜಕ್ಕೆ ಅಗತ್ಯ ಇರೋ ಮೂಲ ಅಂಶಗಳು, ದೇಶಕ್ಕೆ ಅಗತ್ಯ ಇರೋ ಮೂಲ ಅಂಶಗಳು. ಮತ್ತೆ ಯಾವ್ದಾದ್ರು ಪಕ್ಷ ಬಂದ್ರೆ ಇದನ್ನ ಜೀವಂತವಾಗಿ ಉಳಿಸೋ ಪಕ್ಷ ನಮಗೆ ಬೇಕು. ನನ್ನ ಕಣ್ಣಿನಲ್ಲಿ ಕರ್ನಾಟಕದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಈ ಮೂಲ ಅಂಶಗಳು ಸಮಾನತೆ, ನ್ಯಾಯ, ಧರ್ಮ ನಿರಪೇಕ್ಷತೆ, ಸಮಾಜವಾದಿ, ಭ್ರಾತೃತ್ವ, ಸ್ವತಂತ್ರ, ವೈಜ್ಞಾನಿಕ ಮನಸ್ಥಿತಿ ಬೆಳೆಸೋದು ಯಾವ ಪಕ್ಷನೂ ಮಾಡ್ತಾ ಇಲ್ಲ. ಪಕ್ಷಗಳು ಏನ್ ಮಾಡ್ತಾರಂದ್ರೆ ಇವನ್ನೆಲ್ಲ ತಿರುಚಿ ಅವರ ರಾಜಕೀಯ ಲಾಭಕ್ಕೋಸ್ಕರ, ಅವರ ಅಧಿಕಾರದ ಹಪಹಪಿಗೋಸ್ಕರ ಇದನ್ನೆಲ್ಲ ಬದಲಾಯಿಸ್ತಾರೆ. ಅವರ ದೃಷ್ಟಿಕೋನ, ಅವರ ಇಷ್ಟಪಟ್ಟಂಗೆ. ನಾವು ಯಾರಾದ್ರೂ ಸಂವಿಧಾನದಲ್ಲಿರೋ ಮೂಲ ಆಶಯಗಳು ಉಳಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಸಮಾನತಾವಾದಿ ಸಂಘಟನೆಗಳು, ನಾವು ಒಂದು ಹೋರಾಟಗಾರರು, ಇಂಥ ಒಂದು ಪಕ್ಷ ಕರ್ನಾಟಕಕ್ಕೆ ಬೇಕು, ಇಂಥ ಒಂದು ನಿಲುವು ಕರ್ನಾಟಕಕ್ಕೆ ಬೇಕು. ಇಂಥ ನಿಲುವು ಎಷ್ಟೋ ಸಲ ವಿವಾದಗಳಲ್ಲಿ ಇರ್ತವೆ, ಆದ್ರೆ ಈ ವಿವಾದಗಳು ಹೋಗ್ತಾ ಹೋಗ್ತಾ 1 ವಾರ, 2 ವಾರ, 1 ವರ್ಷ ಆಗೋಷ್ಟಕ್ಕೆ ಇದ್ರಲ್ಲಿ ಸತ್ಯ ಇದೆಯಪ್ಪ ಅಂತ ಅನ್ಸಕ್ ಶುರುವಾಗತ್ತೆ. ಅದೇ ನಮಗೆ ಬೇಕಾಗಿರೋದು, ಅದೇ ನಮಗೆ ಪರಿವರ್ತನೆ, ಅದೇ ನಮಗೆ ಸಂವಿಧಾನದ ವಿಚಾರದಲ್ಲಿ ಎತ್ತಿ ಹಿಡಿಯೋದು. ಆದ್ರೆ ಇವತ್ತು ಯಾವ ಪಕ್ಷನೂ ಅದು ಮಾಡ್ತಾ ಇಲ್ಲ. ತಮ್ಮ ಪ್ರಕಾರವಾಗಿ ಹಾಗಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಓಕೆ ಅನ್ನುವಂಥ ರಾಜಕಾರಣಿ ಯಾರು ಸರ್ ರಾಜ್ಯದಲ್ಲಿ? ರಾಜ್ಯದಲ್ಲಿ ನನಗೆ ಇವಾಗ 3 ಪಕ್ಷಗಳಿದಾವೆ. ಬಿಜೆಪಿ, ಕಾಂಗ್ರೆಸ್, JDS ಹೆಚ್ಚಾಗಿ. ಮತ್ತೆ ಅದು ಬಿಟ್ಟು ಆಪು, SDPI ಮತ್ತೆ ಕಮ್ಯುನಿಸ್ಟ್ ಸಣ್ಣ ಪುಟ್ಟದಿದೆ, ಅವ್ರದ್ದು ಯಾವ್ದು ಅಷ್ಟೊಂದು ಬೆಳಕಿಗೆ ಬಂದಿಲ್ಲ. ಬಟ್ ಬಿಜೆಪಿ, ಕಾಂಗ್ರೆಸ್, JDS ನಲ್ಲಿ ಇರುವಾಗ ಯಾವ ಒಂದು ರಾಜಕಾರಣಿ ಅವರ ಅಸ್ತಿತ್ವನ ಉಳಿಸ್ಕೊಳಕ್ ಆಗಲ್ಲ. ಅವ್ರು ಆ ಪಕ್ಷಕ್ಕೆ ಹೋದಾಗ ಆ ಪಕ್ಷದ ಒಂದು ರೀತಿನಲ್ಲಿ ಬೆಳ್ಕೋಬೇಕು ಅಂದ್ರೆ, ಆ ಪಕ್ಷದಲ್ಲಿ ಟಿಕೆಟ್ ಪಡಿಬೇಕು ಅಂದ್ರೆ, ಆ ಪಕ್ಷದ ಮಿನಿಸ್ಟರ್ ಹೆಸರು ಮಾಡ್ಕೋಬೇಕು ಅಂದ್ರೆ ಆ ಪಕ್ಷಕ್ಕೆ ಅವ್ರು ಸೀಮಿತ ಆಗ್ಬೇಕು. ಆ ಪಕ್ಷಕ್ಕೆ ನಾವೇನ್ ಹೇಳ್ತೀವಿ, ಕಾಂಶಿರಾಮ್ ಅವ್ರ ಪದ ಬಳಸ್ತಾರೆ, ಚಮಚ ಆಗ್ಬೇಕು. ಸೊ ಆ ಪಕ್ಷ ಇವರೆಲ್ಲ ಚಮಚ ಆಗ್ತಾರೆ. ಸೊ ಅವರ ಒಂದು ಯಾವ ರಾಜಕಾರಣಿನೂ ಕೂಡ ಪ್ರತ್ಯೇಕವಾಗಿ ನಿಂತು ಅವರ ಅಸ್ತಿತ್ವ ಹೇಳೋ ತನಕ ನನಗೆ ಹೇಳಕ್ಕಾಗಲ್ಲ. ಈ 3 ಪಕ್ಷದಲ್ಲಿ ಇದ್ದಾಗ ಈ 3 ಪಕ್ಷ ಸೈದ್ಧಾಂತಿಕ ನಮ್ಗೆ ವಿರೋಧ ಇದೆ. ಆದ್ರೆ ಯಾರಾದ್ರೂ ನಮಗೆ ಉತ್ತಮವಾಗಿ ನೀವು ತಮಿಳುನಾಡಿನಲ್ಲಿ ತೋಲ್ ತಿರುಮಾವಲವನ್ ಅಂತ ಒಂದು ಒಳ್ಳೆ ಲೀಡರ್ ಇದ್ದಾರೆ, VCK ಪಕ್ಷ. ಅವರು ಕೂಡ ಅಂಬೇಡ್ಕರ್ ವಾದಿ. ಅವರು ಕೂಡ ಎಷ್ಟೋ ಒಂದು ಹೋರಾಟಗಳು ಮಾಡಿಕೊಂಡು, ಅನ್ಯಾಯ ವಿರುದ್ಧ ನಿಂತ್ಕೊಂಡು ತಮಿಳುನಾಡಿನಲ್ಲಿ ಒಂದು ಸಮಾನತೆಗೋಸ್ಕರ ಒಂದು ಶಕ್ತಿ ಕಟ್ಟಿದ್ದಾರೆ. VCK ವಿಡುತಲೈ ಚಿರತೆ ಕಚ್ಚಿ ಅಂತ. ಸೊ ಅದು ಒಂದು ನಮಗೆ ಒಂದು ಒಳ್ಳೆ ಸಿದ್ಧಾಂತ. ಅದು ನಾನು ಸಂಪೂರ್ಣವಾಗಿ ಒಪ್ಪಲ್ಲ, ಯಾಕಂದ್ರೆ ವಿಡುತಲೈ ಚಿರತೆ ಕಚ್ಚಿನೂ ಕೂಡ ಕಾಂಗ್ರೆಸ್ ಜೊತೆ, ಅಲೈನ್ಸ್ ಇಂಡಿಯಾ ಜೊತೆ ಸೇರ್ಕೊಂಡಿದ್ದಾರೆ. ಅವರು ಕೂಡ ಒಂದು DMK ಜೊತೆ ಮಾಡಿದ್ದಾರೆ ಮೈತ್ರಿ. DMK ಎಲ್ಲಿಂದ ಬರುತ್ತೆ? ಒಂದ್ ಕಾಲದಲ್ಲಿ ತಂದೆ ಪೆರಿಯಾರ್ ಚಳುವಳಿ, DK ಚಳುವಳಿಯಿಂದ ಸಮಾನತೆಯಿಂದ ಬರೋ ಚಳುವಳಿ. ಇವತ್ತಿನ ದಿನ ಅಧಿಕಾರಕ್ಕೋಸ್ಕರ ಕರಪ್ಟೆಡ್ ಆಗಿ, ಅಪ್ಪನ ಮಕ್ಕಳು ಮೊಮ್ಮಕ್ಕಳಾಗಿ ಭ್ರಷ್ಟ ಆಗಿ, ಸೈದ್ಧಾಂತಿಕವಾಗಿ ಭ್ರಷ್ಟ ಆಗಿ, ಹಣಕಾಸಲ್ಲೂ ಭ್ರಷ್ಟ ಆಗಿ. ಸೊ ಅವರಿಂದ ಬೇಕಿದ್ರೆ ನೀವು ಯಾರಾದ್ರೂ ಒಂದು ಉತ್ತಮವಾದ ಮಾದರಿ ಇದ್ರೆ ಕರ್ನಾಟಕ ಒಂದು ದೇಶದಲ್ಲಿ ಇವತ್ತು ಕಾಣಬಹುದಂದ್ರೆ ತೋಲ್ ತಿರುಮಾವಲವನ VCK. ಬಟ್ ಆದ್ರೂ ಕೂಡ ಒಂದು ನಮ್ಮ ಪ್ರಕಾರ ಒಂದು ಅವರ ಒಂದು ಪ್ರತ್ಯೇಕ ತರ ಉಳಿಸ್ಕೊಂಡು ಅವರ ಸಮಾನತೆ ದೇಶಕ್ಕೆ ಹಡಿಸ್ಬೇಕು ಹೊರತು ಅವ್ರ ಚಿಕ್ಕ ಪಕ್ಷ ಬೇರೆ ವಿಧಿ ಇಲ್ಲದೆ ದೊಡ್ಡವ್ರ ಜೊತೆ ಸೇರ್ಬೇಕಾಗಿ ಬಂದಿರೋ ಪರಿಸ್ಥಿತಿ. ನಾನು ಹೇಳಿದ್ದೆ ತೋಲ್ ತಿರುಮಾವಲವನ್ ಸರ್, ನಾವು 1-2 ತಿಂಗಳ ಹಿಂದೆ ಸಿಕ್ತಾಗ, ತೋಲ್ ಸರ್ ಅಲ್ಲಿ ಅಲೈನ್ಸ್ ಇಂಡಿಯಾನಲ್ಲಿ ಬಹಳ ದೊಡ್ಡ ನಾಯಕರು ಅಂತ ನಿಮ್ ಕಣ್ಣಲ್ಲಿ ಕಾಣಬಹುದು. ನಮ್ಮ ಕಣ್ಣಲ್ಲಿ ನಿಮ್ಮ ಸಿದ್ಧಾಂತ ಎಲ್ಲರಿಗಿಂತ ಉತ್ತಮವಾಗಿರೋದ್ರಿಂದ ನೀವೇ ದೊಡ್ಡ ನಾಯಕರು. ಈ ದೊಡ್ಡ ಅಲೈನ್ಸ್ ಇಂಡಿಯಾದ ನಾಯಕರು ನೀವು ದೊಡ್ಡವರು ಅಂತ ಅನ್ಕೋಬೇಡಿ, ನಿಮ್ಮ ಸಿದ್ಧಾಂತ ಬಹಳ ದೊಡ್ಡದಾಗಿದೆ, ಅದೇ ನಮಗೆ ಬೇಕಾಗಿರೋದು ಅಂತ ಹೇಳಿದ್ದೆ. ಅವ್ರಿಗೆ ಹೇಳೋದ್ರಲ್ಲಿ ಎಷ್ಟು ನಾನೇನು ದೊಡ್ಡವನಲ್ಲ. ಓಕೆ ಸರ್, ಈಗ ನೀವು ರಾಜ್ಯದಲ್ಲಿರುವಂತ ಮೇಜರ್ ಕೆಲವೊಂದು ಪಕ್ಷಗಳ ಬಗ್ಗೆ ಮಾತನಾಡಿದ್ರಿ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು. ಕೆಲವೊಂದು ಸಿದ್ಧಾಂತಗಳು ಸರಿ ಇಲ್ಲ ಅಂತ ನೀವು ಹೇಳುವಂತದ್ದಾದ್ರೆ ನೀವೇನಾದ್ರೂ ಫ್ಯೂಚರ್ ಅಲ್ಲಿ ರಾಜಕೀಯಕ್ಕೆ ಬರ್ತೀರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಮಗೆ ರಾಜಕೀಯಕ್ಕೆ ಬರಬಾರ್ದು ಅಂತ ಇಲ್ಲ, ಆದರೆ ನಮ್ಗೆ ಬಹಳ ಕೆಲಸ ಇದೆ ಅದನ್ನ ಬರೋಕ್ಕಿಂತ ಮುಂಚೆ. ಇವಾಗ ಪ್ರಶ್ನೆ ಬರೋದು ಏನಂದ್ರೆ ದರ್ಶನ್ ಅವರೇ, ನಾವು ಬರ್ಬೇಕಾ ಅಥವಾ ನಾವು ದೊಡ್ಡ ಮಟ್ಟದ ಶಕ್ತಿ ಕಟ್ಬಿಟ್ಟು ಆಮೇಲೆ ಮುಂದಿನ ಪೀಳಿಗೆ ಬರ್ಬೇಕಾ, ಅಥವಾ ನಾವು ಶಕ್ತಿ ಕಟ್ಟೋದೇ ನಮ್ ಜೀವ ಆಗ್ಬಿಟ್ಟು ನಾವು ತೀರ್ಕೊಂಡಾದ್ಮೇಲೆ 40 ವರ್ಷ, 30 ವರ್ಷ, 20 ವರ್ಷ, ನಾಳೆ ಏನೋ ಆದ್ಮೇಲೆ ಕೂಡ ನಮಗೆ ಯಾರಾದ್ರು ಮುಂದೆ ಅದನ್ನ ಮುಂದುವರಿಸೋ ಸಾಧ್ಯತೆಗಳು ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಗಂತೂ ಒಂದು ನಿಜ, ಇವಾಗಂತೂ ಕರ್ನಾಟಕ ತಯಾರಿಲ್ಲ. ನಾವು ಸಂಘಟನೆ ಕಟ್ಟಬೇಕು, ನಮ್ಮ ವಿಚಾರಗಳು ಮನೆಗಳಲ್ಲಿ ಮಾತಾಡಬೇಕು. ಇಂಥ ವಿಚಾರಗಳು ಇದೆ.
ಆರ್ಥಿಕ ಮರುಹಂಚಿಕೆ ಆಗಿರ್ಬೋದು, ಏನು ಶ್ರೀಮಂತರಿಂದ ಕಿತ್ತು ಬಡವರಿಗೆ ಹಂಚಿಕೆ. ಶ್ರೀಮಂತರ 1% 40% ಆಸ್ತಿ ಇದೆ, 50% ಆಸ್ತಿ ಇದೆ. ಬಡವರು 50% ಅಂತ ಕೇವಲ 3% ಇದೆ. ಇವತ್ತು ಜೋಪಡಿನಲ್ಲಿ ಬದುಕ್ತಾ ಇರೋ ಎಷ್ಟೋ ಜನ ನಾವು ಕೆಲಸ ಮಾಡ್ತೀವಿ, ಅವರೆಲ್ಲ SC ST ಅಲೆಮಾರಿಗಳು. ಜೈಲುಗಳಲ್ಲಿ SC ST ಮುಸಲ್ಮಾನರು. ನಮಗೆ ಎಷ್ಟೋ ಒಂದು, ಆಮೇಲೆ ಈ ಒಂದು ಹೆಲ್ತ್ ಸಿಸ್ಟಮ್ ಎಷ್ಟು ಹದಗೆಟ್ಟೋಗ್ಬಿಟ್ಟಿದೆ. ಬರೀ ಕಾರ್ಪೊರೇಟ್ ಹಾಸ್ಪಿಟಲ್ನಿಂದ ದುಡ್ಡು ಮಾಡ್ಕೊತಾ ಇದ್ದಾರೆ. ಅವರು ಸುಳ್ಳು ಮಾಡ್ಕೊಂಡು ಬೇರೆ ಪ್ರೊಸೀಜರ್ಗಳು ಮಾಡ್ಕೊಂಡು ಅವರು ಒಂದು ರೀತಿ ಒಂದು ಬೆದರ್ಸಿ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು ದುಡ್ಡಿಲ್ಲ, ನಮ್ಗೆ ಬದುಕಕ್ಕಾಗ್ತಾ ಇಲ್ಲ. ನಮ್ ಜನಸಾಮಾನ್ಯರಿಗೆ ದುಡ್ಡಿದ್ರೆ ನೀ ಬದುಕತ್ಯ, ನೀ ದುಡ್ಡಿಲ್ಲ ಅಂದ್ರೆ ನೀನ್ ಬದುಕಕ್ಕೆ ಆಗಲ್ಲ. ಸೊ ಈ ಒಂದು ವ್ಯವಸ್ಥೆನ ನಮ್ಗೆ ಇಡೀ ಸರ್ಕಾರಿ ಹಾಸ್ಪಿಟಲ್ ಅಭಿವೃದ್ಧಿ ಮಾಡಬೇಕು. ಕನ್ನಡ ಶಾಲೆಗಳನ್ನ ಕನ್ನಡ ಉತ್ತಮಗೊಳಿಸ್ಬೇಕು, ಹೆಚ್ಚಳ ಮಾಡಬೇಕು. ನಮಗೆ ಕನ್ನಡ ಓದಿರೋರ್ಗೆ ಮೀಸಲಾತಿ ಕೊಡಬೇಕು. ನಮಗೆ ಬಹಳ ದೊಡ್ಡ ಖಾಸಗಿ ವಲಯದಲ್ಲಿ ಮೀಸಲಾತಿ ಆಗ್ಬೇಕು. ನಮಗೆ ಭೂ ಸುಧಾರಣೆ ಆಗ್ಬೇಕು. ನಮ್ಗೆ ಬಹಳ ದೊಡ್ಡ ಯೋಚನೆಗಳಿದೆ ದರ್ಶನ್ ಅವರೇ. ಈ ಯೋಚನೆಗಳನ್ನ ಮನೆ ಮಾತಾಗಬೇಕು. ಈ ಯೋಚನೆಗಳು ಇದು ಸಾಧ್ಯ ಇದೆ, ಇದು ಅಗತ್ಯ ಇದೆ, ಇದೇ ಅಗತ್ಯ ಇರೋದು ಅಂತ ನಮ್ಮ ಜನರಿಗೆ ಅರಿವಾಗೋವರೆಗೂ, ವಿಚಾರದಲ್ಲಿ ಅರಿವಾಗೋವರೆಗೂ, ಒಂದು ಯಾವುದೇ ಪೊಲಿಟಿಕಲ್ ಮೂವ್ಮೆಂಟ್ ಆಗಕ್ಕೆ ಮುಂಚೆ ದರ್ಶನ್ ಅವರೇ ಒಂದು ಸೋಷಿಯಲ್ ಮೂವ್ಮೆಂಟ್ ಆಗಬೇಕು. ಸೋಷಿಯಲ್ ಮೂವ್ಮೆಂಟ್ ಆಗಕ್ಕಿಂತ ಮುಂಚೆ ಮೆಂಟಲ್ ಮಾನಸಿಕವಾದ ಒಂದು ಎಚ್ಚರಿಕೆ, ಒಂದು ಮಾನಸಿಕವಾದ ಒಂದು ಜ್ಞಾನೋದಯ, ಒಂದು ರೀತಿ ಸಮಾನತೆಗೋಸ್ಕರ ಬರಬೇಕು. ಅದು ಬರೋವರೆಗೂ ನಾವು ದೊಡ್ಡ ಮಟ್ಟದ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಕ್ಕಾಗಲ್ಲ. ಸೊ ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ ಇವತ್ತಿನ ದಿನ ನಾಳೆ ದಿನ ಪಾಲಿಟಿಕ್ಸ್ ಅಂದಾಗ ದರ್ಶನ್ ಅವರೇ ನಾವು ಏನಾದ್ರು ಚುನಾಯಿತ ಅಂತ ಅನ್ಕೊಳ್ಳಿ, ನಮಗೆ ಜನರಿಂದ ಏನೋ ಬಯಸ್ತೀವಿ. ಏನ್ ಬಯಸ್ತೀವಿ? ಅವ್ರ ವೋಟ್ ಬಯಸ್ತೀವಿ. ಇವಾಗ ನನ್ಗೇನು ಬೇಡ, ನಮಗ್ ಸತ್ಯ ಬೇಕು. ನಾವು ಸತ್ಯ ಹೇಳ್ತೀವಿ. ಜನ ಅದನ್ನ ಮೆಲ್ಕಾಕಿ ಅದನ್ನ ಚರ್ಚೆ ಮಾಡಿ ಇದು ಸತ್ಯ ಅಂತ ಅಂದ್ಕೊಳ್ಳಿ. ಇದು ಸತ್ಯ ಅಲ್ಲ ಅಂದ್ರೆ ಯಾಕೆ ಸತ್ಯ ಅಲ್ಲ ಅಂತ ಹೇಳ್ಕೊಳ್ಳಿ, ಇದನ್ನ ಚರ್ಚೆ ಮಾಡೋಣ. ಆದ್ರೆ ನನ್ಗೆ ಇವಾಗ ಜನರಿಂದ ಏನು ಬಯಸಲ್ಲ. ಆದ್ರೆ ಯಾವಾಗ ವೋಟ್ ಬಯಸ್ತೀವೋ ಏನ್ ಮಾಡಕ್ ಶುರು ಮಾಡ್ತೀವಿ? ಜನರಿಗೆ ಇಷ್ಟ ಬಂದಿದ್ದೇ ಮಾತಾಡ್ತೀವಿ. ಜನರಿಗೆ ಇದರಿಂದ ನನಗೆ ಯಾವ್ದೋ ಒಂದು ಕಾಂಟ್ರವರ್ಸಿ ಆಗಲ್ಲ, ವೋಟ್ ಸೆಳಿಬಹುದು ಅಂತಾನೆ ಮಾತಾಡ್ತೀವಿ. ನಾವು ಹಂಗ್ ಮಾತಾಡಕ್ಕಾಗಲ್ಲ. ನಾವು ಉತ್ತಮ ಸಮಾಜದ ಕನಸು ನಾವು ಹೇಳಲೇಬೇಕು. ಅದರಿಂದನೇ ಉತ್ತಮ ಸಮಾಜ ಆಗೋದು. ಇದೇ ನಮ್ಮ ಮಾರ್ಗದರ್ಶಕರು ಅಂಬೇಡ್ಕರ್, ಪೆರಿಯಾರು, ಪೂಲೆ, ಕುವೆಂಪು ಎಲ್ಲ ಮಾಡಿದ್ದು. ಸೊ ಅದನ್ನ ನಾವು ಮಾಡ್ಬೇಕಾಗಿತ್ತು. ಇವತ್ತು ನಾಳೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇಲ್ಲ. ಎಷ್ಟು ದಶಕಗಳಾಗ್ಲಿ ಸಿನಿಮಾದಲ್ಲಿ ದರ್ಶನ್ ಅವರೇ, ರಾತ್ರಿ ನೀವು ಒಂದು ವರ್ಷ ಸಿನಿಮಾ ಮಾಡಿದ್ರೆ ರಾತ್ರಿ ಅದು ಸೂಪರ್ ಹಿಟ್ ಆಗ್ಬೋದು. ಅದು 100 ಕೋಟಿ 200 ಕೋಟಿ 500 ಕೋಟಿ ಮಾಡ್ಬೋದು. ಒಂದು ಚಳುವಳಿ ಕಟ್ಟಬೇಕು ಅಂದ್ರೆ ತಲೆಮಾರುಗಳು ನಮ್ಮ ಬೇಕು. ನಾವು ಕೆಲಸ ಮಾಡ್ಬೇಕು. ನಾವು ಕಾಲಕ್ಕೆ ಚಕ್ರ ಕಟ್ಟಿ ನಾವು ಸುತ್ತಾಡ್ತಾ ಇರ್ಬೇಕು. ನಾವು ಎಲ್ಲ ಕಡೆ ಸಂಘಟನೆ ಮಾಡ್ತಿರ್ಬೇಕು. ಇದು ನಮಗೆ ಬಹಳ ಎಫರ್ಟ್ ಇದೆ. ಇದು ವೈಯಕ್ತಿಕ ಲಾಭ ಅಲ್ಲ, ಸಮಾಜಕ್ಕೆ ಬಹಳ ಒಳ್ಳೇದಾಗತ್ತೆ. ಈಗ ನೀವು ಸತ್ಯಾಸತ್ಯತೆಯ ಸಿದ್ಧಾಂತಗಳ ಬಗ್ಗೆ ಮಾತನಾಡ್ತೀರಾ ಸರ್. ನಿಮ್ಮ ಹೋರಾಟ ಏಕಾಂಗಿ ಹೋರಾಟನ ಅಥವಾ ನೀವೇನಾದ್ರು ತಂಡ ಕಟ್ಕೊಂಡಿದ್ದೀರಾ, ಸಂಘ ಇದೆಯಾ? ಯಾಕೆಂದ್ರೆ ನಾನು ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿದೆ, ಚೇತನ್ ಅಹಿಂಸಾ ಫ್ಯಾನ್ಸ್ ಕ್ಲಬ್ ಅಂತಿದೆ, ಅದು ಜಿಲ್ಲಾವಾರುಗಳಲ್ಲಿ ಕೆಲವೊಂದ್ ಕಡೆ ಮಾಡ್ಕೊಂಡಿದ್ದಾರೆ. ಸೊ ಹೇಗೆ ಇದೆಲ್ಲ ನೀವೇ ತಂಡ ಕಟ್ತಾ ಇರುವಂತದ ಅಥವಾ ನಿಮ್ಮ ಒಂದು ಅಭಿಮಾನಕ್ಕೆ ಜನರು ಒಂದ್ ರೀತಿ ಕೃತಜ್ಞತೆ ಹೇಳ್ತಿರೋದ, ಏನಿದು ಅಂತ? ಮೊದಲನೇದಾಗಿ ನಾನು ಯಾವತ್ತು ಅಭಿಮಾನಿ ಸಂಘ ಕಟ್ಟಿ ಅಂತ ಹೇಳಲ್ಲ. ಯಾರಾದ್ರೂ ಬಂದ್ರೆ ನನಗೆ ಅಭಿಮಾನ ಇರೋದಕ್ಕೆ ಸಿನಿಮಾ ಸ್ಟಾರ್ಗಳಿಗೆ ಅಭಿಮಾನ ಇರೋದಕ್ಕೆ ಅರ್ಥನೇ ಇಲ್ಲ. ಗೆಳೆಯರ ಬಳಕ ಕಟ್ಕೊಳ್ಳಿ, ನಾವ್ಯಾವ್ದು ಒಂದು ಸಂಘಟನೆ ಕಟ್ಟೋಣ, ಜೊತೆಗೆ ಸೇರಿ ಮಾಡೋಣ. ಆದ್ರೆ ನಮ್ಗೆ ಇವಾಗ ಎಷ್ಟೋ ಕಡೆ ಸಂಘಟನೆಗಳಿದಾವೆ. ಆ ಸಂಘಟನೆಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಡಿರೆಕ್ಷನ್ ಬೇಕಾಗತ್ತೆ. ಅವ್ರನ್ನೆಲ್ಲ ಯುನೈಟ್ ಮಾಡೋಣ. ನಾವೆಲ್ಲರೂ ನಮಗೆ ಬರೀ ಜಾತಿ ವಿನಾಶ ಒಂದೇ ಅಲ್ಲ. ನಮಗೆ ಫಾರ್ ಎಕ್ಸಾಂಪಲ್ ಪುರುಷ ಪ್ರಧಾನ ವ್ಯವಸ್ಥೆ ಹೋಗಲಾಡ್ಸಕ್ ಬನ್ನಿ, ಭ್ರಷ್ಟಾಚಾರಕ್ಕೆ ಹೋಗಲಾಡ್ಸಕ್ ಬನ್ನಿ, ಆರ್ಥಿಕ ಅಸಮಾನತೆಗೆ ಹೋಗಲಾಡ್ಸಕ್ ಬನ್ನಿ, ನಮಗೆ ಕೋಮುವಾದ ಹೋಗಲಾಡ್ಸಕ್ ಬನ್ನಿ, ನಮಗೆ ಪರಿಸರ ನಾಶನ ಹೋಗಲಾಡ್ಸಕ್ ಬನ್ನಿ, ನಮ್ಮ ವಾಕ್ ಸ್ವತಂತ್ರ ಉಳ್ಸಕ್ ಬನ್ನಿ. ನಮಗೆ ಎಲ್ಲಾ ರೀತಿಯ ಅಸಮಾನತೆಗಳನ್ನ, ಭಾಷೆಯ ತಾರತಮ್ಯ, ನಮಗೆ ಕನ್ನಡದ ಪರ, ಕೊಡುವ ಪರ, ತುಳು ಪರ, ನಮ್ಮ ಕರ್ನಾಟಕದ ಭಾಷೆ, ಕನ್ನಡದಲ್ಲಿ ಓದಿರೋರು ಕನ್ನಡ ಭಾಷೆ ಪರವಾಗಿ ಹೋರಾಟಕ್ಕೆ ಬನ್ನಿ. ಅಂದ್ರೆ ನಮಗೆ ಎಲ್ಲಾ ಒಂದು ವಿಚಾರದಲ್ಲೂ ಒಂದು ಅಭಿಪ್ರಾಯ ಇದೆ. ನಮಗೆ ಈಗ ಚೇತನ್ ಅಹಿಂಸಾ ಅವ್ರಿಗೆ ಸಂಘ ಬೇಕಾ ಬೇಡವಾ? ಹಾಗಿದ್ರೆ ಸಂಘಟನೆ ನಮಗೆ ಬೇಕೇ ಬೇಕು. ಆದ್ರೆ ಸಂಘಟನೆ ಜೊತೆ ಬರಕ್ಕಿಂತ ಮುಂಚೆ ನಾವು ಯಾವ ಸಂಘಟನೆಗಳು ಇದಾವೋ ಅವ್ರನ್ನೆಲ್ಲರನ್ನು ನಾವು ಒಗ್ಗೂಡಿಸಿ ಒಂದೇ ವೇದಿಕೆಯಲ್ಲಿ ಬಂದು ಇಶ್ಯೂ ಬೈ ಇಶ್ಯೂ ನಾವು ಯುನೈಟ್ ಆಗ್ತೀವಿ. ಇಶ್ಯೂ ಬೈ ಇಶ್ಯೂ. ಇವಾಗ ನಾವ್ ಯಾವ್ದಾದ್ರು ಕನ್ನಡದ ಬಗ್ಗೆ ಸಂಘಟನೆ ಹೋರಾಟ ಮಾಡ್ತೇವೆ, ನಾವೆಲ್ಲರೂ ಸೇರ್ಕೊಂಡು ನಾವು ಹೋರಾಟ ಮಾಡ್ತೀವಿ. ನಮ್ಮ ಸಂಘಟನೆಗಳು ಬರ್ತಾರೆ. ನಾವ್ ಯಾವ್ದಾದ್ರು ದಲಿತರ ಪರ, ಆದಿವಾಸಿಗಳ ಪರ, ಶೂದ್ರ ಪರ, ಶೋಷಿತರ ಪರ ಮಾಡಿದ್ರೆ, ಒಂದು ಕಾರ್ಮಿಕರ ಪರ ಬಂದ್ರೆ, ಪರಿಸರದ ನಾವು ಒಂದು ದೊಡ್ಡದಾಗಿ ಇವಾಗ ಮೇಧಾ ಪಟ್ಕರ್ ಅವರು ಇವಾಗ 5 ತಿಂಗಳು ಜೈಲ್ ಶಿಕ್ಷೆ ಆಗಿದೆ ಅವ್ರಿಗೆ. ಒಂದು ಸಣ್ಣ 24 ವರ್ಷದ ಹಿಂದೆ ಒಂದು ಸಣ್ಣ ಮಾತಾಡಿದಕ್ಕೆ ಯಾವ್ದೋ ಒಂದು ಲೆಫ್ಟಿನೆಂಟ್ ಜನರಲ್ ಇವಾಗ ಆಗಿರೋರ್ನ ಒಂದು ಹೇಡಿ ಮತ್ತೆ ಒಂದು ದೇಶ ಪ್ರೇಮಿ ಅಲ್ಲ ಅಂದಿದ್ದಕ್ಕೆ 5 ತಿಂಗಳು ಜೈಲ್ ಶಿಕ್ಷೆ ಇವಾಗ ಕೊಟ್ಟಿದೆ. ಅದೇ ಮೇಧಾ ಪಟ್ಕರ್ನ ಮೇಕೆ ದಾಟೋ ಸಂದರ್ಭದಲ್ಲಿ
ನಾವು ಕರ್ಸಿದ್ವಿ 2 ವರ್ಷದ ಹಿಂದೆ ನನ್ನ ಜೀವ ಹೌದು, ಹೌದು. ಮುಂಚೆ ಮೇಧಾ ಪಟ್ಕರ್ ಕರ್ಸಿ ಈ ದೊಡ್ಡ ಈ ಅಣೆಕಟ್ಟುಗಳಿಗೆ ಎಷ್ಟು ಎಷ್ಟು ಸಮಸ್ಯಾತ್ಮಕವಾಗಿರ್ತವೆ, ಎಷ್ಟು ಊರುಗಳು ಮುಳುಗಿಸ್ತವೆ, ಎಷ್ಟು ಹಾನಿಕಾರಕ, ಎಷ್ಟು ಕಾಂಟ್ರಾಕ್ಟರ್ಸ್ ಅವ್ರಿಗೆ ಮಾತ್ರ ದುಡ್ಡಿರೋರಿಗೆ ಬೆನಿಫಿಟ್ ಆಗತ್ತೆ ಹೊರತು ನಮ್ಮ ಜನಸಾಮಾನ್ಯ ಕರ್ನಾಟಕದಲ್ಲಿ ಬೆನಿಫಿಟ್ ಆಗಲ್ಲ, ಬೆಂಗಳೂರಿಗೆ ಖಂಡಿತ ಬೆನಿಫಿಟ್ ಆಗಲ್ಲ. ಪರಿಸರ ಸ್ನೇಹಿ ಮಾಡಬೇಕು ಅಂತ ಅವ್ರನ್ನ ಕರ್ಸಿದ್ವಿ. ಅವಾಗ ಎಲ್ಲರೂ ಒಗ್ಗಟ್ಟಾದ್ವಿ. ಸೊ ನಾವು ಒಂದೊಂದು ಇಶ್ಯೂ ಮೇಲೆ ಯುನೈಟ್ ಆಗ್ತೀವಿ. ಇಶ್ಯೂ ಜೊತೆ ದಿನನಿತ್ಯ ಯಾವ ಇಶ್ಯೂ ಬರುತ್ತೋ ಅದನ್ನ ನಮ್ಮ ಪ್ರತಿರೋಧ ದೃಷ್ಟಿಕೋನದಿಂದ ಹೇಳ್ತಾ ಇರ್ತೀವಿ. ಸಂಘಟನೆಗಳು ಗಟ್ಟಿಯಾಗಿ ಮಾಡ್ತಾ ಇರ್ತೀವಿ, ಯುವಕರು ಗಟ್ಟಿಯಾಗಿ ಮಾಡ್ತಾ ಇರ್ತೀವಿ. ಸೊ ದಿಸ್ ಇಸ್ ಅ ಓವರ್ ಆಲ್ ಪ್ರಾಸೆಸ್. ನಮಗೆ ಮ್ಯಾಕ್ರೋ ಲೆವೆಲ್ ಅಲ್ಲಿ ನಮಗೆ ಎಷ್ಟೋ ಒಂದು ಪೋಸ್ಟ್ ವಿಚಾರಗಳು ಹೋರಾಟ ನಡೀತಾ ಇರುತ್ತೆ. ಮೈಕ್ರೋ ಲೆವೆಲ್ ಅಲ್ಲಿ ಕೇಡರ್ ಕ್ಯಾಂಪ್ಗಳು, ಸಂಘಟನೆಗಳು. ಈ ತರ ಯಾದಗಿರಿಗೆ ಹೋಗಿ ಬಂದೆ. ಯಾದಗಿರಿನಲ್ಲಿ ಒಂದು 100 ಜನ ಯುವಕರ ಜೊತೆ ನಾವು ಚರ್ಚೆ ಮಾಡಿದ್ವಿ. ಹೆಂಗೆ ಖಾಸಗಿ ವಲಯದಲ್ಲಿ ಮೀಸಲಾತಿ ಬೇಕು, ಹೆಂಗೆ ನಾವು ಬೇರೆ ಬೇರೆ ಹೋರಾಟ ಬೇಕು, ಇದನ್ನ ಹೆಂಗ್ ಕಟ್ಟಬಹುದು, ಯಾದಗಿರಿನಲ್ಲಿ ಹೆಂಗ್ ಕಟ್ಟಬಹುದು. ಸೊ ನಮಗೆ ಲೋಕಲ್ ಲೆವೆಲ್ ಅಲ್ಲೂ ಕಟ್ಟಬೇಕು, ಕರ್ನಾಟಕ ಲೆವೆಲ್ ಕಟ್ಟಬೇಕು, ದೇಶದ ವಿಚಾರಗಳು ಅರ್ಥ ಮಾಡ್ಕೊಂಡು ಒಂದು ಪ್ರತಿರೋಧ ಕೊಡಬೇಕು. ಓಕೆ.